ನಮಸ್ತೆ. 30/4/2025 ಅಂದರೆ ಏಪ್ರಿಲ್ 30th 2025 ವೆಡ್ನೆಸ್ಡೇ, ಬುಧವಾರ, ಶುಕ್ಲ ಪಕ್ಷ. ಇವತ್ತಿನ ದಿನದಲ್ಲಿ ಏನೆಲ್ಲ ಇದೆ ಅಂತಂದರೆ, ಶುಭ ಕಾರ್ಯಗಳನ್ನ ಮಾಡ್ಬೋದು. ಕೃತಯುಗ ಪ್ರಾರಂಭ ಆಗಿರುವಂಥದ್ದು ಈ ದಿನದಲ್ಲೇ. ಅಕ್ಷಯ ತೃತೀಯ, ಬಲರಾಮ ಜಯಂತಿ ಮತ್ತು ಇನ್ನೊಂದು ವಿಷಯವಿದೆ. ಬಗಲಾಮುಖಿ ಜಯಂತಿಯು ರಾತ್ರಿಯಲ್ಲಿದೆ. ರಾಜ ಮಾತಂಗಿ ಜಯಂತಿ, ಅಷ್ಟೊಂದು ಶುಭ ದಿನವಿದು. ಇದರಲ್ಲಿ ಬೆಳಗ್ಗೆ 9 ಗಂಟೆ ಮೇಲೆ ಶುಭವಾಗಿದೆ. ಇವತ್ತಿನ ದಿನದಲ್ಲಿ ಮತ್ತಷ್ಟು ವಿಶೇಷಗಳಿಗೆ ಬರೋಣ. ಇವತ್ತಿನ ಸೂರ್ಯೋದಯನ ಲೆಕ್ಕಕ್ಕಿಟ್ಕೊಂಡು ಮಿಕ್ಕಿದ ವಿಷಯಗಳು ಅಂತ. ಇದರಲ್ಲಿ ವಿಶೇಷವಾಗಿ ತೃತೀಯ ಅನ್ನುವ ತಿಥಿ ಇದೆ. ಅಂದರೆ ಇದು 3ನೇ ತಿಥಿ. ಅದರಿಂದಾಗಿ ಇದನ್ನು ಅಕ್ಷಯ ತೃತೀಯ ಅಂತ ಅಂತೀವಿ. ತೃತೀಯ ತಿಥಿ ಆದ ನಂತರ ಅಂದರೆ ಮಧ್ಯಾಹ್ನ 2 ಗಂಟೆ 12 ನಿಮಿಷ 8 ಸೆಕೆಂಡ್ ಮೇಲೆ ತೃತೀಯ ಮುಗಿದು 4ನೇ ತಿಥಿಯಾದ ಚತುರ್ಥಿ ಬರುತ್ತದೆ. ಹಂಗಾಗಿ ಅಕ್ಷಯ ತೃತೀಯ ಅನ್ನುವ ವ್ಯಾಲ್ಯೂ ಮಧ್ಯಾಹ್ನ 2:12 ಮಾತ್ರ ಇದೆ. ಸಾಯಂಕಾಲ ಅಕ್ಷಯ ತೃತೀಯ ಅಲ್ಲ, ಅದು ಅಕ್ಷಯ ಚತುರ್ಥಿ. ಆದ್ದರಿಂದಾಗಿ ಮಧ್ಯಾಹ್ನ 2 ಗಂಟೆ 12 ನಿಮಿಷದ ಒಳಗಡೆ ನಿಮ್ಮ ಶುಭ ಕಾರ್ಯಗಳು ಮಾಡಬಹುದು ಅಥವಾ ಇರುತ್ತದೆ ಅಂತ ಅರ್ಥಕ್ಕೆ. ಅದರಲ್ಲೂ ಬೆಳಗ್ಗೆ 9 ಗಂಟೆ ಮೇಲೆ ಶುಭಕರವಾಗಿರುತ್ತದೆ ಅಂತ. ಅದರಲ್ಲೂ 100% ಒಳ್ಳೆಯ ಟೈಮು. ಹಂಗೆ ಅಂತಂದರೆ ನಾವು ಕೊಡುವ ಸಮಯಗಳಲ್ಲಿ 10:35ರಿಂದ 11:54 ಶುಭವಾಗಿದೆ. ಇದರಲ್ಲಿ 1:57 ಮಧ್ಯಾಹ್ನದಿಂದ ಸುಮಾರು 4 ಗಂಟೆ 16 ನಿಮಿಷದವರೆಗೂ ಸ್ವಲ್ಪ ಶುಭವಾಗಿರುತ್ತೆ ಅಂತ. ಇದರಲ್ಲಿ ನಾವು ನೋಡುವ ಮತ್ತಷ್ಟು ಬೇರೆ ಬೇರೆ ವಿಷಯಗಳಿಗೆ ನಾವು ಹೋಗೋಣ. ಇವತ್ತಿನ ನಕ್ಷತ್ರ ರೋಹಿಣಿ ನಕ್ಷತ್ರ, ಮಾನುಷಿಯಗಣ ನಕ್ಷತ್ರ. ಸಂಜೆ 4 ಗಂಟೆ 17 ನಿಮಿಷ 41 ಸೆಕೆಂಡ್ವರೆಗಿರುತ್ತದೆ. ಕಲ್ಯಾಣ ಯೋಗ ಕೂಡಿ ಬಂದಿದೆ. ಕಲ್ಯಾಣ ಅಂತಂದರೆ ಮದುವೆ ಮಾತ್ರವಲ್ಲ, ಶುಭ ಕಾರ್ಯಗಳಕ್ಕಾದ ಲೋಕ ಕಲ್ಯಾಣ ಅಂತ ಅಂತೀವಿ. ಹಂಗಾಗಿ ಇದು ಮಧ್ಯಾಹ್ನದವರೆಗೆ ಇರುತ್ತದೆ, ಅಂದರೆ ಸಂಜೆವರೆಗೂ ಅಂತ. ಆನಂತರ ಬರೋದು ಮೃಗಶೀರ್ಷ ನಕ್ಷತ್ರ. ಅದು ಕೂಡ ಸಿದ್ಧಿ ಮತ್ತು ಅಮೃತ ಕೊಡುತ್ತದೆ. ಆದ್ದರಿಂದಾಗಿ ಇವತ್ತಿನ ದಿನ ಪೂರ್ತಿ ಶುಭಕರವಾಗಿದೆ. ನಿಮ್ಮ ಕಾರ್ಯಗಳನ್ನ ಮಾಡ್ಬೋದು. ಆದರೆ ಫಸ್ಟೇ ಹೇಳಿದಂತೆ ಅಕ್ಷಯ ತೃತೀಯ ಅನ್ನೋದು ಮಧ್ಯಾಹ್ನ 2:12 ಮುಗಿದೋಗುತ್ತದೆ. ಇವತ್ತಿನ ಮತ್ತಷ್ಟು ವಿಶೇಷಗಳು ಹಂಗೆ ಅಂತಂದರೆ 100% ಶುಭ ಸಮಯಗಳು ಅಂತ ಈಗ ಕೂಡ ನಾವು ತಿಳಿಸಿದ್ವಿ. ಅದನ್ನು ಮತ್ತೊಂದು ಸತಿ ನಾವು ತಿಳಿಸೋಣ. 100% ಒಳ್ಳೆಯ ಟೈಮ್ ಅಂತಂದರೆ 6:04ರಿಂದ 7:25, 10:35ರಿಂದ 11:54, ಮಧ್ಯಾಹ್ನ 1:57ರಿಂದ 4:16, ಅದೇ ಥರ ಸಂಜೆ 5:28ರಿಂದ ರಾತ್ರಿ ಅಂದರೆ ಬೆಳಗಿನ ಜಾವ 4:31ವರೆಗೂ ಶುಭವಾಗಿದೆ. ಮತ್ತು ಬೆಳಗಿನ ಜಾವ 5:59ನ ಮೇಲೆ ಅಂದರೆ ಹೆಚ್ಚು ಕಮ್ಮಿ 6 ಗಂಟೆ ಮೇಲೆ ಅಂತ ಶುಭವಾಗಿದೆ ಅಂತ ಇವತ್ತು ತಿಳ್ಕೊಳ್ಳಿ. ಮತ್ತು ಇವತ್ತು 100% ಕೆಟ್ಟ ಟೈಮ್ನ ನೋಡೋಣ. ಅದರಲ್ಲೂ ಕೂಡ ನಾವು ನೋಡುವಂಥದ್ದು ಏನು ಅಂತಂದರೆ, ಇವತ್ತಿನ ದಿನದಲ್ಲಿ ಅಂದರೆ ಏನೇ ಶುಭ ದಿನವಾದರೂ ಕೆಲವು ರಾಶಿಗಳಿಗೆ ಸ್ವಲ್ಪ ತೊಂದರೆ ಇರುತ್ತೆ ಅಂತ. ಅದು ಚಂದ್ರಾಷ್ಟಮ ಅಂತ. 6 ಗಂಟೆ 4 ನಿಮಿಷದಿಂದ ಬೆಳಗಿನ ಜಾವ ಅಂದರೆ ಲೇಟ್ ನೈಟು 3 ಗಂಟೆ 15 ನಿಮಿಷದವರೆಗೂ ತುಲಾ ರಾಶಿಯವರಿಗೆ ಚಂದ್ರಾಷ್ಟಮ. ಅಂದರೆ ಚಿತ್ತಾ ನಕ್ಷತ್ರದ 3 ಮತ್ತು 4ನೇ ಪಾದ, ಸ್ವಾತಿ ನಕ್ಷತ್ರದ 4 ಪಾದಗಳು, ವಿಶಾಖ ನಕ್ಷತ್ರದ 1, 2, 3 ಪಾದಗಳಿಗೆ ದೋಷ ಉಂಟು. ಆನಂತರ ಅಂದರೆ ರಾತ್ರಿ 3 ಗಂಟೆ 15 ನಿಮಿಷದ ಮೇಲೆ ವೃಶ್ಚಿಕ ರಾಶಿಗೆ ದೋಷವಿದೆ. ಈ ರೀತಿ ಇವತ್ತು ತಿಳ್ಕೊಳ್ಳಿ. ಮತ್ತಷ್ಟು ವಿಶೇಷಗಳಿಗೆ ಈಗ ನಾವು ಬರೋಣ. 100% ಒಳ್ಳೆಯ ಟೈಮ್ ನೋಡಿದ್ವಿ. ಈಗ ಅದರಲ್ಲಿ 100% ಕೆಟ್ಟ ಟೈಮ್ನ ನೋಡೋಣ. ಈ ಸಮಯದಲ್ಲಿ ಯಾವುದನ್ನು ಪ್ರಾರಂಭ ಮಾಡಬೇಡಿ. 7:38ರಿಂದ 9:12 ಯಮಕಂಡ ಕಾಲವಿದೆ. ಆದ್ದರಿಂದಲೇ ನಾವು ಕೊಟ್ಟಿರೋ ಟೈಮ್ 9:15 ಮೇಲೆ ಶುಭವಾಗಿರುತ್ತೆ ಅಂತ. 9 ಗಂಟೆ 7 ನಿಮಿಷದ ಮೇಲೆ 10:33ವರೆಗೂ ವಿಷಕಾಲ, 11:56ನ ಮೇಲೆ 12:46ವರೆಗೂ ದುರ್ಮುಹೂರ್ತ, 12:17ರಿಂದ 1:51ವರೆಗೂ ವಿಷಕಾಲ ಮತ್ತು ರಾಹುಕಾಲ 12:21ರಿಂದ ಮಧ್ಯಾಹ್ನ 1:55ವರೆಗಿದೆ. ಸಂಜೆ 4:18 ಮೇಲೆ 5 ಗಂಟೆ 26 ನಿಮಿಷದವರೆಗೂ ಮೃತ್ಯು. ರಾತ್ರಿ ಅಂದರೆ ಬೆಳಗಿನ ಜಾವ 4 ಗಂಟೆ 33 ನಿಮಿಷದಿಂದ 5:59ವರೆಗೂ ವಿಷಕಾಲವಿದೆ. ಇದೆಲ್ಲ ಅಶುಭ ಸಮಯಗಳು. ಇದರಲ್ಲಿ ಯಾವುದನ್ನು ಪ್ರಾರಂಭ ಮಾಡಬೇಡಿ. ಆದರೆ ಒಳ್ಳೆಯ ಟೈಮಲ್ಲಿ ಇವತ್ತು ರೋಹಿಣಿ ನಕ್ಷತ್ರ, ಅದರಲ್ಲಿ ಪ್ರಾರಂಭ ಮಾಡಿರುವಂಥ ಕಾರ್ಯಗಳನ್ನು ಈ ಸಮಯದಲ್ಲಿ ನಿಲ್ಲಿಸೋದು ಏನೂ ಬೇಕಾಗಿಲ್ಲ. ಹಂಗೆ ಕಂಟಿನ್ಯೂ ಆಗಿ ಮಾಡ್ಕೋಬೋದು, ಅದರಲ್ಲಿ ದೋಷವಿಲ್ಲ ಅಂತ ಇರೋದರಿಂದ.
ಆದ್ದರಿಂದ ರೋಹಿಣಿ ನಕ್ಷತ್ರದವರು ಇವತ್ತು ಖುಷಿಯಾಗಿ ಪೂಜೆ ಮಾಡಿಕೊಳ್ಳಿ. ಮೃಗಶೀರ್ಷ ನಕ್ಷತ್ರದವರು ಕೂಡ ಇವತ್ತು ಶುಭವಾಗಿದೆ ಅಂತಲೇ ಲೆಕ್ಕಕ್ಕಿದೆ. ಆದರೂ ತಾರಾಬಲ ಚಂದ್ರಬಲ ಅನ್ನೋದು ಇನ್ನೂ ಸ್ವಲ್ಪ ವ್ಯತ್ಯಾಸಗಳಿರುತ್ತದೆ, ಅದನ್ನು ನೋಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಹೆಂಗಿದೆ ಅಂತ ನೋಡ್ಕೊಳ್ಳೋಣ. ಫಸ್ಟು ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನದಲ್ಲಿ ಖಂಡಿತವಾಗಿ ಕ್ಷೇಮವು ಆರೋಗ್ಯವೆಲ್ಲ ಚೆನ್ನಾಗಿದೆ. ಹಣಕಾಸಿನ ವಿಷಯದಲ್ಲಿ ಹೆಚ್ಚಾಗಿ ಗಮನ ಕೊಡಿ. ಮತ್ತು ನಾವು ನೋಡುವ ಭರಣಿ ನಕ್ಷತ್ರ ಬಗ್ಗೆ ನೋಡೋಣ. ಭರಣಿ ನಕ್ಷತ್ರ ಮೇಷರಾಶಿಯಲ್ಲಿ ಹುಟ್ಟಿದವರಿಗೆ ಇವತ್ತಿನ ದಿನದಲ್ಲಿ ವಿಪತ್ತಿದೆ, ಧನಹಾನಿ ಇದೆ ಸಂಜೆಯವರೆಗೂ. ಆದರೆ ಯೋಚನೆ ಇಲ್ಲ, ನಿಮ್ಮ ಮನೆಯಲ್ಲಿರುವ ನಿಮ್ಮ ಶ್ರೀಮತಿನೋ ನಿಮ್ಮ ಯಜಮಾನರೋ ಅಥವಾ ಮಕ್ಕಳ ಮೇಲೇನೋ ಕೆಲವು ಕಾರ್ಯಗಳನ್ನ ಮಾಡ್ಬೋದು. ಯಾಕೆಂತಂದರೆ ಅಕ್ಷಯ ತೃತೀಯ ಅಂತ ಇರೋದರಿಂದ ನಮ್ಮ ಸಮಯ ನಮ್ಮ ನಕ್ಷತ್ರ ನಮ್ಮ ರಾಶಿಗೆ ಸರಿ ಇಲ್ವಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋದು ಬೇಡ, ಯಾರೇ ಆದರೂ. ಸಂಜೆ 4 ಗಂಟೆ ಮೇಲೆ ಶುಭವಾಗಿದೆ. ನಂತರ ನೋಡುವಂಥದ್ದು ಕೃತಿಕಾ ನಕ್ಷತ್ರ ಮೇಷರಾಶಿ 1ನೇ ಪಾದ, ಸಂಪತ್ತು ಉಂಟು. ಅದೇ ಸಮಯದಲ್ಲಿ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಎಚ್ಚರವಾಗಿ ಇರೋದು ಉತ್ತಮ. ಕೃತಿಕಾ ನಕ್ಷತ್ರ ವೃಷಭ ರಾಶಿ, ಸಂಪತ್ತು, ಶರೀರ ಸುಖವೆಲ್ಲ ಕೂಡಿ ಬಂದಿರುವ ದಿನವಿದು ಸಂಜೆಯವರೆಗೂ. ರೋಹಿಣಿ ನಕ್ಷತ್ರ ವೃಷಭ ರಾಶಿ, ಜನ್ಮತಾರೆ, ಹಾಗಾಗಿ ಹೆಚ್ಚಾಗಿ ತೊಂದರೆಗಳು ಏನಿಲ್ಲ. ಆದರೂ ಸಂಜೆಯ ನಂತರ ಇನ್ನಷ್ಟು ಚೆನ್ನಾಗಿರುತ್ತದೆ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ, ಪರಮ ಮೈತ್ರಿ ಧಾರೆಯಾಗಿ ಶರೀರ ಆರೋಗ್ಯದಲ್ಲಿ ಚೇತರಿಸಿಕೊಳ್ಳುವವರಾಗಿ ಇವತ್ತಿನ ದಿನ ನಿಮಗೆ ಅನುಕೂಲ ಕೊಡುವಂಥದ್ದಾಗಿರುತ್ತದೆ. ಆನಂತರನೂ ಪರವಾಗಿಲ್ಲ, ಮೋಸ ಇಲ್ಲ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಹಂಗಾಗಿ ಸಂಜೆಯವರೆಗೂ ಹೆಚ್ಚು ಕಮ್ಮಿ 4 ಕಾಲು ಅಂತ ಇಟ್ಕೊಳ್ಳಿ. 4:18 ಬರುತ್ತೆ, ನೀವು ತಿಳ್ಕೊಳ್ಳೋಕ್ಕೆ 4 ಕಾಲು ಅಂತ ಇಟ್ಕೋಬೋದು. ಅಲ್ಲಿಯವರೆಗೂ ಕೂಡ ಪರಮ ಮಿತ್ರಧಾರೆಯಾಗಿ ಅನುಕೂಲಕರವಾಗಿದೆ. ಆ ನಂತರನೂ ಕೂಡ ಖಂಡಿತವಾಗಿ ದೋಷವಿಲ್ಲ. ಆದರೂ ಪಕ್ಷಿ ಪ್ರಾಣಿಗಳಿಗೆ ಮೇವಾಗಿ ಯಾರ್ಕಾರು ಆದಷ್ಟು ಸಹಾಯ ಮಾಡಿ. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಮಿತ್ರಧಾರೆ, ಪರಮ ಮಿತ್ರಧಾರೆ ಅಂತ ಶುಭಕರವಾಗಿದೆ ಈ ದಿನ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಖಂಡಿತವಾಗಿಯೂ ಟೆನ್ಷನ್ ಇದೆ ಸಂಜೆವರೆಗೂ. ಟೆನ್ಷನ್ ಬಿಟ್ಟರೆ ಬೇರೆ ಏನೂ ತೊಂದರೆ ಇಲ್ಲ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ಟೆನ್ಷನ್ ಇದೆ, ಟೆನ್ಷನ್ ಬಿಟ್ಬಿಟ್ಟು BP ಮಾತ್ರೆಯನ್ನು ಸರಿಯಾಗಿ ಹಾಕ್ಕೊಳ್ಳಿ. ಸಾಯಂಕಾಲ ಮೇಲೆ ಇನ್ನಷ್ಟು ಚೆನ್ನಾಗಿರುತ್ತದೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಅನುಕೂಲವಿದೆ. ಇಷ್ಟಾರ್ಥ ಸಿದ್ಧಿಯೂ ಸಂಜೆವರೆಗಿದೆ, ಆದ್ದರಿಂದ ಶುಭಕರವಾಗಿದೆ ಈ ದಿನ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಪ್ರತ್ಯೇಕ್ತಾರೆ, ಸ್ವಲ್ಪ ನೋಡಿಕೊಂಡು ಕಾರ್ಯಗಳನ್ನ ಮಾಡಿ. ಸಂಜೆಯ ಮೇಲೆ ಇನ್ನಷ್ಟು ಸೂಪರ್ ಆಗಿದೆ. ಮಖ ನಕ್ಷತ್ರ ಸಿಂಹರಾಶಿ, ಆರೋಗ್ಯ ಉಂಟು. ನಿಮ್ಮ ಕಸುಬಲ್ಲೂ ಕೂಡ ತೊಂದರೆಗಳೆಲ್ಲ ದೂರವಾಗುತ್ತದೆ. ಆದ್ದರಿಂದ ಸಂಜೆಯವರೆಗೂ ಶುಭಕರವಾಗಿದೆ. ಪುಬ್ಬ ನಕ್ಷತ್ರ ಸಿಂಹರಾಶಿ, ಖಂಡಿತವಾಗಿ ಏಟು ಗಾಯಗಳಿಗೆ ಚಾನ್ಸ್ ಬೀಳುವ ಜಾರುವ ದಿನವಿದು. ಸ್ವಲ್ಪ ಗಮನ ಕೊಡಿ. ಸಂಜೆಯ ಮೇಲೆ ಈ ದೋಷವು ದೂರವಾಗುತ್ತದೆ. ಉತ್ತರ ನಕ್ಷತ್ರ ಸಿಂಹರಾಶಿ, ಖಂಡಿತವಾಗಿ ಈ ದಿನದಲ್ಲಿ ಸಂಪತ್ತು ಉಂಟು. ಹಣಕಾಸಿನ ವಿಷಯವಾಗಿ ಪ್ಲಾನ್ಗಳು ಹಾಕ್ಕೋಬೋದು. ಸಾಯಂಕಾಲ ಮೇಲೆ ಗಾಡಿಗಳಲ್ಲಿ ಹೋಗೋರು ಮೆಟ್ಲತ್ತೋರ ಸ್ವಲ್ಪ ಗಮನ ಕೊಡಿ. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಅನುಕೂಲವಿದೆ. ಸ್ವಲ್ಪ ಕಾರ್ಯಗಳಲ್ಲಿ ಅಡೆತಡೆ ಇರುತ್ತದೆ, ಆದರೂ ವಿನಾಯಕನ ಪೂಜೆ ಮಾಡಿಕೊಳ್ಳಿ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಜನ್ಮತಾರೆ, ಕಾರ್ಯ ತಡೆಗಳು ಉಂಟು. ಅದನ್ನೆಲ್ಲ ನೀವು ಕಿತ್ತಾಕಬಹುದು ದೇವರ ಅನುಗ್ರಹದಿಂದಾಗಿ. ಸಂಜೆಯ ಮೇಲೆ ಇನ್ನಷ್ಟು ಚೆನ್ನಾಗಿರುತ್ತದೆ. ಚಿತ್ತ ನಕ್ಷತ್ರ ಕನ್ಯಾ ರಾಶಿ, ಪರಮಮಿತ್ರಧಾರೆಯಾಗಿ ಶುಭ ದಿನವಾಗಿದೆ. ದೋಷಗಳು ಕಡಿಮೆ. ಚಿತ್ತ ನಕ್ಷತ್ರ ತುಲಾರಾಶಿ, ಖಂಡಿತವಾಗಿ ಶುಭಕರವಾಗಿದೆ. ಸ್ವಲ್ಪ ಊಟ ತಿಂಡಿ ಮಾತ್ರ ಕರೆಕ್ಟಾಗಿ ಮೇಂಟೈನ್ ಮಾಡಿಕೊಳ್ಳಿ. ಸ್ವಾತಿ ನಕ್ಷತ್ರ ತುಲಾರಾಶಿ, ಖಂಡಿತವಾಗಿ ಮಿತ್ರಧಾರೆ, ಆದರೂ ಆರೋಗ್ಯದ ವಿಷಯ ಮಾತ್ರ ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ. ಇವತ್ತಿನ ದಿನ ಪೂರ್ತಿ ಶುಭಕರವಾಗಿದೆ ನಿಮಗೆ. ವಿಶಾಖ ನಕ್ಷತ್ರ ತುಲಾರಾಶಿ, ಇವತ್ತಿನ ದಿನ ಸ್ವಲ್ಪ ಟೆನ್ಷನ್ ಕೊಡುತ್ತದೆ ಅಷ್ಟೇ. ಹಾಗಾಗಿ ಆರೋಗ್ಯದಲ್ಲೂ ಟೆನ್ಷನಲ್ಲೂ ಗಮನ ಕೊಟ್ಟರೆ ಮಿಕ್ಕಿದೆಲ್ಲವೂ ಅನುಕೂಲಕರವಾಗಿರುತ್ತದೆ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಟೆನ್ಷನ್ ಉಂಟು. ಟೆನ್ಷನ್ ಬಿಟ್ಟುಬಿಡಿ ಸಾಕು. ಆರೋಗ್ಯದ ಕಡೆ ಗಮನ ಕೊಡಿ. ಊಟ ತಿಂಡಿಯಲ್ಲಿ ಮೇಂಟೈನ್ ಮಾಡಿಕೊಳ್ಳಿ. ಮಾತ್ರೆ ಡೈಲಿ ತೊಗೊಳ್ಳೋರು ಕರೆಕ್ಟಾಗಿ ತೊಗೊಂಬಿಡಿ, ಏನೂ ತೊಂದರೆಗಳಿಲ್ಲ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಅನುಕೂಲವಿದೆ, ಸುಖವಿದೆ. ಆದ್ದರಿಂದಾಗಿ ಶುಭಕರವಾಗಿದೆ ಈ ದಿನ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಪ್ರತ್ಯೇಕ್ತಾರೆ. ನಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗೋದು ಸ್ವಲ್ಪ ಕಷ್ಟವಿದೆ. ಆದರೂ ನಿಮ್ಮ ಮನೆಯಲ್ಲಿರುವ ಬೇರೆ ಬೇರೆ ನಕ್ಷತ್ರದವರ ಹೆಸರಲ್ಲಿ ಅಥವಾ ಅವರ ಹಸ್ತಾಂತರದಿಂದ ಮಾಡಬಹುದು. ನಂತರ ನೋಡುವಂಥದ್ದು ಮೂಲ ನಕ್ಷತ್ರ ಧನುಸು ರಾಶಿ,
ಆರೋಗ್ಯ ಉಂಟು, ಅಭಿವೃದ್ಧಿಯೂ ಇದೆ. ಪೂರ್ವ ಭಾದ್ರಪದ ನಕ್ಷತ್ರ ಧನುಸು ರಾಶಿ, ಏಟು ಗಾಯಗಳು ಉಂಟು, ಆದರಿಂದಾಗಿ ಎಚ್ಚರ. ನಂತರ ನೋಡುವಂಥದ್ದು ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, 1ನೇ ಪಾದ. ಸಂಪತ್ತಿದೆ, ಶತ್ರುನಾಶವಿದೆ, ಶುಭಕರವಾಗಿದೆ ಈ ದಿನ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಸಂಪತ್ತು ಉಂಟು, ಕಾರ್ಯಗಳಲ್ಲಿ ಅಲ್ಪ ಸ್ವಲ್ಪ ವಿಘ್ನಗಳಿದೆ ಅಷ್ಟೇ, ಎಲ್ಲವೂ ಸರಿ ಹೋಗುತ್ತದೆ. ಶ್ರವಣ ನಕ್ಷತ್ರ ಮಕರ ರಾಶಿ, ಜನ್ಮತಾರೆ ಕಾರ್ಯ ವಿಘ್ನಗಳು ಉಂಟು, ಆದರೂ ಸಂಜೆಯ ಮೇಲೆ ಇನ್ನಷ್ಟು ಚೆನ್ನಾಗಿರುತ್ತದೆ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಪರಮಮಿತ್ರ ಧಾರೆಯಾಗಿ ಕಾರ್ಯ ವಿಘ್ನಗಳನ್ನು ಕೊಡುತ್ತದೆ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಪರಮಮಿತ್ರ ಧಾರೆ, ರೋಗ ಭಯವೆಲ್ಲ ಉಂಟು, ಆರೋಗ್ಯದ ವಿಷಯದಲ್ಲಿ ಗಮನ. ಶತಭಿಷ ನಕ್ಷತ್ರ ಕುಂಭರಾಶಿ ಮಿತ್ರಧಾರೆ, ಸ್ವಲ್ಪ ರೋಗ ಭಯ, ಆದರೂ ಆನಂತರ ಸಾಯಂಕಾಲ ಮೇಲೆ ಇನ್ನಷ್ಟು ಚೆನ್ನಾಗಿರುತ್ತದೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, 1, 2, 3 ಪಾದಗಳಲ್ಲಿ ಹುಟ್ಟಿದವರಿಗೆ ಬೆಳಗ್ಗೆಗಿಂತ ಸಂಜೆ ಚೆನ್ನಾಗಿದೆ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ಸಂಜೆಯ ಮೇಲೆ ಮಿತ್ರಧಾರೆ, ಲಾಭವೂ ಹೆಚ್ಚಾಗುತ್ತದೆ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಬೆಳಗ್ಗೆಯಿಂದ ಸಂಜೆಯವರೆಗೂ ಅನುಕೂಲದ ತಾರೆ, ಲಾಭವೂ ಹೆಚ್ಚಾಗುತ್ತದೆ. ರೇವತಿ ನಕ್ಷತ್ರ ಮೀನರಾಶಿ, ಸ್ವಲ್ಪ ಸಾಯಂಕಾಲವರೆಗೂ ಅಷ್ಟೊಂದು ಹೇಳ್ಕೊಳ್ಳುವಂತೆ ಕಾಣಿಸಲಿಲ್ಲ, ಆದರೂ ಗಮನ ಕೊಟ್ಟರೆ ಅದನ್ನು ನೀವು ಗೆಲ್ಲಬಹುದು. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.